ರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಭಕ್ತಿ ರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ಧ್ಯಾನದ ಹೊಸ ಬತ್ತಿ, ಮೌನದ ತಿಳಿದುಪ್ಪ, ಸ್ವಾನುಭವ ಉರಿವ ಜ್ಯೋತಿಯ ಬೆಳಗಿನ ಅಜ್ಞಾನ ಕೆಡಗು ಸರ್ವಜ್ಞ. ಸರ್ವಜ್ಞನ ಒಂದು ಸಣ್ಣ ಆದ್ರೆ ಅತ್ಯಂತ ಮಹತ್ವಪೂರ್ಣವಾದ ವಚನ. ಮುತ್ತು ರತ್ನಗಳು ನೋಡಕ್ ಸಣ್ಣವೇ ಇರ್ತವೆ, ಆದ್ರೆ ಕೋಟಿ ಬೆಲೆ ಬಾಳ್ತಿರ್ತಾವ. ಅದೇ ಕಬ್ಬಿಣ, ಬೇರೆ ಬೇರೆ ಲೋಹಗಳು ಬಹಳ ಬಹಳ ಭಾರಿ ಇರ್ತಾವ, ಅವುಗಳ ಬೆಲೆ ಅಷ್ಟೇ. ಹಾಗೆ ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ಅನುಭವದಿಂದ ಏನ್ ಬರ್ತದೆ, ಹೃದಯದಿಂದ ಏನ್ ಬರ್ತದೆ, ಅವು ಮುತ್ತು. ಅದೇ ಬಸವಣ್ಣವ್ರು ಹೇಳ್ತಾರಲ್ಲ, ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವೇ ಕಾಣಬಹುದು, ಲಿಂಗವನ್ನೇ ಕಾಣಬಹುದು. ವಾರಿಧಿ ಮೈದೆಗೆದಡೆ ಮುತ್ತು ರತ್ನಗಳ ಕಾಣಬಹುದು. ಹಾಗೆ ಸರ್ವಜ್ಞ ಮಾತಾಡಿದರೆ ಅವು ಮುತ್ತಿಗೆ ಸಮಾನ. ಇದೊಂದು ವಚನ ಬೀಜ ರೂಪದಲ್ಲಿ ನಾವು ನಮ್ಮ ಮನಸ್ಸಿನಲ್ಲಿ ಬಿತ್ಕೊಂಡ್ರೆ, ಸರ್ವಜ್ಞನ ವಚನ ಬಹಳ ಅದ್ಭುತವಾದ ವಚನ. ಧ್ಯಾನದ ಹೊಸ ಬತ್ತಿ, ಧ್ಯಾನದ ಹೊಸ ಬತ್ತಿ, ಮೌನದ ತಿಳಿದುಪ್ಪ, ಸ್ವಾನುಭವ ಉರಿಯುವ ಬೆಳಗಿನ ಜ್ಯೋತಿಯಂ ಅಜ್ಞಾನ ಕೆಡವು ಸರ್ವಜ್ಞ. ಒಂದು ದೀಪ ಬೆಳಗಬೇಕಾದ್ರೆ ನಿಮ್ಗೆಲ್ಲ ಗೊತ್ತಿದೆ, ಅಲ್ಲಿ ಬತ್ತಿ ಇರ್ಬೇಕಾಗತ್ತೆ, ಎಣ್ಣೆ ಅಥವಾ ತುಪ್ಪ, ಜೊತೆಗೆ ಜ್ಯೋತಿ ಹೊತ್ತಿಸ್ಬೇಕಾಗತ್ತೆ. ಅಂದ್ರೆ ಬೆಳಕು ಕೊಡುತ್ತೆ ಅದು ಜ್ಯೋತಿ, ದೀಪ. ಹಾಗೆ ನಮ್ಮ ಜೀವನದಲ್ಲಿ ಬೆಳಕು ಕಂಡ್ಕೋಬೇಕಾದ್ರೆ, ನಮ್ಮ ಅಜ್ಞಾನದ ಕತ್ತಲೆ ಹೋಗಿ ಜ್ಞಾನದ ಬೆಳಕು ನಮ್ಮ ಜೀವನದಲ್ಲಿ ಬರ್ಬೇಕಾದ್ರೆ ಇಷ್ಟು ಮಾಡ್ಬೇಕು ಅಂತ ಸರ್ವಜ್ಞ. ಧ್ಯಾನದ ಹೊಸ ಬತ್ತಿ. ಬತ್ತಿ ಗೊತ್ತು ನಿಮ್ಗೆಲ್ಲ, ಕ್ಷಣ ಕ್ಷಣಕ್ಕೂ ಹೊಸದಾಗತ್ತ. ಹಳೆ ಬತ್ತಿ ಇರಲ್ಲ, ಅಂದ್ರೆ ಹಳೇದು ಸುಟ್ಟೋಗ್ತಿರುತ್ತೆ, ಹೊಸದು ಹೊಸದು ಹೊಸದು. ಅಂದ್ರೆ ಬತ್ತಿ ಉರಿದ್ರೆ ಮಾತ್ರ ಬೆಳಕು. ಅಂದ್ರೆ ಧ್ಯಾನದ ಹೊಸ ಬತ್ತಿ, ಮೌನದ ತಿಳಿದುಪ್ಪ. ಧ್ಯಾನಕ್ಕೆ ಜೊತೆಗೂಡೋದು ಯಾವ್ದಪ್ಪ ಅಂದ್ರೆ ಮೌನ. ಧ್ಯಾನ ಮತ್ತು ಮೌನ ಎರಡು ಒಂದೇ ನಾಣ್ಯ ಎರಡು ಮುಖಗಳು. ಅಥವಾ ಒಂದು ಮರದ ಬೇರು ಮೌನ ಆದ್ರೆ ಧ್ಯಾನ ಅನ್ನುವಂಥದ್ದು ಬುಡ ಇದ್ದ ಹಾಗೆ. ಅವೆರಡು ಬೇರೆ ಬೇರೆ ಅಲ್ವೇ ಅಲ್ಲ. ಹಾಗೆ ಧ್ಯಾನ ಜೀವಿಗೆ ಮೌನ ಒಳ್ಳೇದು, ಮೌನ ಜೀವಿ ಧ್ಯಾನಿ ಆಗಬಹುದು. ಅಂದ್ರೆ ಮೌನ ಏನ್ ಹೇಗೆ ಪ್ರಾಕ್ಟೀಸ್ ಮಾಡೋದು? ಮಾತಾಡೋದು ಬಿಟ್ಬಿಡೋಣ, ಮೌನ ವ್ರತ ಅಂತ ತಾಳೋಣ, ಹಾಗಲ್ಲ. ನಿಮ್ಮ ಜೀವನ ನಡಿಬೇಕು ಅಂದ್ರೆ ಪ್ರತಿನಿತ್ಯ ಮಾತಾಡ್ಲೇಬೇಕಾಗತ್ತೆ. ಆದ್ರೆ ದಿನದ ಕೆಲವು ಗಂಟೆಗಳು ಅಥವಾ ವಾರದಲ್ಲಿ ಒಂದು ದಿನ, ಅಥವಾ ವ್ಯರ್ಥವಾದ ಮಾತನ್ನಾಡೋದಿಲ್ಲ. ಕುಚೋದ್ಯ, ಕುತ್ಸಿತ, ಹರಟೆ, ಉಪಯೋಗ ಇಲ್ಲದಂತಹ ಮಾತುಗಳು, ಮತ್ತೆ ಇನ್ನೊಬ್ರ ವಿಷಯ ಅಥವಾ ನಮ್ಮ ಕೈಲಿ ಸಾಧ್ಯವಾಗ್ಲಾರದ ವಿಷಯ, ಈ ದೇಶದ ವಿಷಯ ಚರ್ಚೆ ಮಾಡ್ತೇವೆ. ಅವ್ರು ಹಾಗೆ, ಇವ್ರು ಹೀಗೆ, ಆ ಪಕ್ಷದವ್ರು ಹಾಗೆ, ಈ ಪಕ್ಷದವ್ರು ಹೀಗೆ. ನಮ್ಮ ಕೈಲಿ ಅವ್ರನ್ನ ನಿಂತಿದ್ದಕ್ಕಾಗಲ್ಲ. ಅಂತ ಉಪಯೋಗ ಇಲ್ಲದ ಚರ್ಚೆ ಮಾಡೋದಕ್ಕಿಂತ
ಮೌನ ಬಹಳ ಶ್ರೇಷ್ಠ. ಇನ್ನು ಧ್ಯಾನ ಅಂದ್ರೆ ಏನು? ಧ್ಯಾನ ಅಂದ್ರೆ ಮೊಟ್ಟ ಮೊದಲನೇದು ಗಮನಿಸೋದು, ಅಲ್ಲಿಂದ ಶುರು ಆಗುತ್ತೆ ಧ್ಯಾನ. ಗಮನಿಸುವಿಕೆ ಅಂದ್ರೆ ಗಮನ ನಮ್ಮೊಳಗಡೆ ಏನ್ ನಡೀತಾ ಇದೆ. ಮೊದಲು ಹೊಟ್ಟೆ ಬಗ್ಗೆ ಧ್ಯಾನ ಮಾಡಿ. ಮೊದಲು ಹೊಟ್ಟೆಗೆ ಊಟ ಬೇಕಾ ಬೇಡವಾ, ಅಥವಾ ನಾವು ಊಟ ಮಾಡಿದ್ದು ಹೇಗೆ ಜೀರ್ಣ ಆಗುತ್ತೆ ಗಮನಿಸ್ಬೇಕು. ಮಧ್ಯಾಹ್ನ ಊಟದ ಅಗತ್ಯ ಇದೆಯಾ ಇಲ್ವಾ, ಅಥವಾ ಇವತ್ತು 3 ಹೊತ್ತು ಊಟ ಮಾಡಿದ್ದು ಹೇಗೆ ಕೆಲಸ ಮಾಡಿದೆ ನಾನು, ಅದು ಹೇಗೆ ಪರಿವರ್ತನೆ ಆಯ್ತು, ಏನು ಶಕ್ತಿಯಾಗಿ ಪರಿವರ್ತನೆ ಆಯ್ತಾ, ಮಲವಾಗಿ ಪರಿವರ್ತನೆ ಆಯ್ತಾ, ಅಥವಾ ನನಗೆ ದುಃಖ ಕೊಡ್ತಾ ಸುಖ ಕೊಡ್ತಾ, ಹೀಗೆ ಆಲೋಚನೆ ಮಾಡ್ತಾ ಹೋದ್ರೆ ಅದೇ ಧ್ಯಾನ. ಅಲ್ಲಿಂದ ಶುರು ಆಗ್ಬೇಕು ಧ್ಯಾನ. ಆವಾಗ ನಮ್ಮ ಹೊಟ್ಟೆಯ ಕಡೆಗೆ ನಾವು ಗಮನ ಕೊಟ್ಟಾಗ ಊಟದ ಕಡೆ ಗಮನ ಕೊಡ್ತೀವಿ. ಅಂದ್ರೆ ನಮ್ಮ ಹೊಟ್ಟೆಗೆ ಏನು ಹೊಂದಿಕೆ ಆಗತ್ತೆ, ಏನು ನಮಗೆ ಶಕ್ತಿ ಕೊಡುತ್ತೆ, ಅದನ್ನ ಮಾತ್ರ ನಾವು ತಗೊಳ್ತೀವಿ. ಆವಾಗ ಶಕ್ತಿ ಚೆನ್ನಾಗಿ ಬರುತ್ತೆ. ಯಾವುದೇ ಕೆಲಸ ಮಾಡ್ಬೇಕಾದ್ರೂ, ಯಾವುದೇ ಸಾಧನೆಯನ್ನು ಕೈಗೊಳ್ಬೇಕಾದ್ರೂ ಶಕ್ತಿ ಬಹಳ ಮುಖ್ಯ. ಶಕ್ತಿಯೇ ಬಹಳ ಮುಖ್ಯ. ಆದ್ರಿಂದ ಆ ಶಕ್ತಿಯನ್ನು ಗಳಿಸೋದು ನಮ್ಮ ಹೊಟ್ಟೆ ಮೂಲಕ. ಹೊಟ್ಟೆ ಅನ್ನುವಂಥದ್ದು ಶಕ್ತಿಯ ಕೇಂದ್ರ. ಎಲ್ಲಾ ಚಕ್ರಗಳಿಗೆ, ಎಲ್ಲ ನರನಾಡಿಗಳಿಗೆ, ಎಲ್ಲದಕ್ಕೂ ಶಕ್ತಿ ಕೊಡುವಂಥದ್ದು ಹೊಟ್ಟೆ. ಆದ್ರಿಂದ ಧ್ಯಾನ ಶುರುವಾಗಬೇಕಾದ್ದು ಹೃದಯದಿಂದ ಅಲ್ಲ. ನಿಜವಾಗಿ ಗೊತ್ತಾಯ್ತಲ್ವಾ? ಬಹಳ ಜನ ಹೃದಯದಲ್ಲಿ ಕಾನ್ಸಂಟ್ರೇಟ್ ಮಾಡಿ, ಸರಿ, ಇಲ್ಲಿ ಭ್ರೂಮಧ್ಯದಲ್ಲಿ ಹಣೆ ಕಾನ್ಸಂಟ್ರೇಟ್ ಮಾಡಿ, ಸರಿನೇ. ಆದ್ರೆ ನಮ್ಮ ಹೊಟ್ಟೆಯನ್ನು ನಾವು ತಿದ್ಕೊಳ್ಳಿಲ್ಲ ಅಂದ್ರೆ, ಹೊಟ್ಟೆಯನ್ನು ಸರಿಪಡಿಸ್ಕೊಳ್ಳಿಲ್ಲ ಅಂದ್ರೆ ಎಲ್ಲಾ ಕಾಯಿಲೆಗಳ ಆಗರ ಹೊಟ್ಟೆ, ಎಲ್ಲಾ ಸುಖಗಳ ಆಗರ ಕೂಡ ಹೊಟ್ಟೆನೆ. ಆದ್ರಿಂದ ಆ ಹೊಟ್ಟೆಯ ಬಗ್ಗೆ ಮೊದಲು ಗಮನ ಹರಿಸಿ. ಅದನ್ನ ನಿಮಗೆ ಇಲ್ಲಿ ಕಲ್ಸೋದು. ಉಪವಾಸ ಮಾಡ್ಬೇಕಾದ್ರೆ ನಿಮಗೆ ಹೊಟ್ಟೆ ಖಾಲಿ ಬಿಡಬೇಡಿ ಅಂತ ಹೇಳ್ತಿರ್ತೀವಿ. ಚೆನ್ನಾಗಿ ನೀರು ಕುಡೀರಿ, ಚೆನ್ನಾಗಿ ಜ್ಯೂಸ್ ಕುಡೀರಿ, ಮಜ್ಜಿಗೆ ಕುಡೀರಿ. ಆವಾಗ ಹೊಟ್ಟೆಯಲ್ಲಿದ್ದಂತಹ ಎಲ್ಲಾ ದೋಷಗಳು ಆಚೆ ಹೋಗಿ ಆ ಅಂಗಾಂಗಗಳೇನಿದಾವಲ್ಲ, ಮೂತ್ರಪಿಂಡ, ಪಿತ್ತಜನಕಾಂಗ, ಲಿವರ್, ಕರುಳುಗಳು, ದೊಡ್ಡ ಕರಳು, ಸಣ್ಣ ಕರಳು ಎಲ್ಲ ಸ್ವಚ್ಛ ಆಗ್ತವೆ. ಅಷ್ಟೆಲ್ಲ ರೆಸ್ಟ್ ತಗೊಳ್ತಾವ. ನಾವು ಘನ ಪದಾರ್ಥವನ್ನು ಕೊಡ್ಲಿಲ್ಲ ಅಂದ್ರೆ ಅವಕ್ಕೆ ರೆಸ್ಟ್ ಆಗ್ತದ. ಅದು ಅಲ್ಲಿಂದ ಧ್ಯಾನ ಶುರುವಾಗ್ಲಿ. ಜೊತೆಗೆ ಮೌನ. ಇಲ್ಲಿ ಬಂದಾಗ ಸಾಮಾನ್ಯವಾಗಿ ನಿಮಗೆ ಮೌನ ಮಾಡ್ಬೇಕಾದ ಅನಿವಾರ್ಯತೆ ಬರುತ್ತೆ. ಆದ್ರೆ ತುಂಬಾ ಜನ ಮೌನ ಮಾಡಲ್ಲ, ನೋಡ್ತೀನಿ ನಾನು. ತುಂಬಾ ಮಾತಾಡ್ತಿರ್ತೀರ. ಇಲ್ಲಿ ನೀವು ಸಾಧ್ಯವಾದಷ್ಟು ಮಟ್ಟಿಗೆ ಪುಸ್ತಕಗಳನ್ನು ಓದೋದು, ಜೊತೆಗೆ ಅಗತ್ಯವಿದ್ದಿದ್ದು ಮಾತ್ರ ಚರ್ಚೆ ಮಾಡಿ. ಅಕ್ಕಪಕ್ಕದವ್ರ ಜೊತೆ ಮಾತಾಡೋಣ, ಅವ್ರನ್ನ ಪರಿಚಯ ಮಾಡ್ಕೊಳ್ಳಿ, ಚರ್ಚೆ ಮಾಡಿ, ಎಲ್ಲ ಮಾಡಿ. ಆದ್ರೆ ನೀವು ಉಪಯೋಗ ಇದ್ದದ್ದನ್ನ ಮಾಡಿ. ಅದು ಒಂದ್ ರೀತಿ ಮೌನನೇ. ಸ್ವಾನುಭವ ಉರಿಯುವ ಬೆಳಗಿನ ಜ್ಯೋತಿ, ಅಜ್ಞಾನ ಕೆಡುಗು ಸರ್ವಜ್ಞ. ಸ್ವಾನುಭವ ಅಂದ್ರೆ ಯಾವುದೇ ಒಂದು ಸಮಸ್ಯೆಯನ್ನ ನೇರವಾಗಿ ನಾವೇ ಎದುರಿಸಿದಾಗ, ಯಾರ ಮೂಲಕನೇ ಎದುರಿಸೋದಲ್ಲ, ದೇವ್ರ ಮೂಲಕನೋ ಗುರುಗಳ ಮೂಲಕನೋ ಅಲ್ಲ. ನನ್ನ ಆರೋಗ್ಯದ ಸಮಸ್ಯೆಗೆ ನಾನೇ ಉತ್ತರ ಕಂಡ್ಕೋಬೇಕು, ನನ್ನ ಸಮಸ್ಯೆಗೆ ನಾನೇ ಉತ್ತರವನ್ನು ಕಂಡ್ಕೋಬೇಕು. ಆ ಒಂದು ಛಲದಿಂದ ನಾವು ಮುನ್ನುಗ್ಗಿದಾಗ ನೋವುಗಳು ಬರ್ತವೆ, ಕಷ್ಟಗಳು ಬರ್ತವೆ, ವಿಫಲತೆಗಳು ಆಗ್ತವೆ. ಆದ್ರೆ ನಾವು ಗಟ್ಟಿಯಾಗಿ ಮುನ್ನುಗ್ಗಿದ್ರೆ, ಅದಕ್ಕೆ ಮೊಬೈಲ್ ತರಬೇಡಿ ಅಂತ ಹೇಳ್ತೀನಿ ನಾನು. ಯಾವಾಗ ಬುದ್ಧಿ ಕಲಿಯೋದು? ಬುದ್ಧಿ ಕಲೀರಿ. ಇಲ್ಲ ಅಂತಂದ್ರೆ ಸೈಲೆಂಟ್ ಆದ್ರೆ ಮಾಡ್ಕೊಂಬನ್ನಿ. ನೀವು ಇದನ್ನೇ ಪಾಲಿಸಕ್ ಆಗ್ಲಿಲ್ಲ ಅಂತಂದ್ರೆ ಜೀವನದಲ್ಲಿ ಇನ್ನೇನ್ ಸಾಧಿಸ್ತೀರ ನೀವು? ಆರೋಗ್ಯನೂ ಸಿಗಲ್ಲ, ಏನು ಸಿಗಲ್ಲ. ಗೊತ್ತಾಯ್ತಲ್ವಾ? ಮೊದ್ಲು ಅದನ್ನ ಕಲ್ತ್ಕೋಬೇಕು. ಹೀಗೆ ಸ್ವಾನುಭವ ಅನ್ನುವಂಥದ್ದು ಅಂದ್ರೆ ಯಾವುದೇ ಸಾಹಸದ ಜೊತೆಗೆ, ಸಮಸ್ಯೆಯ ಜೊತೆಗೆ, ಜೀವನದ ಸವಾಲುಗಳ ಜೊತೆಗೆ ನಾವು ನೇರವಾಗಿ ಮುಖಾಮುಖಿ ಆದಾಗ ಸ್ವಾನುಭವ ಬರ್ತದೆ. ಅದೇ ಜೀವನದಲ್ಲಿ ಬೆಳಕನ್ನು ತೋರಿಸ್ತಕ್ಕಂತಹ ಸಾಧನ ಅಂತ. ಸ್ವಾನುಭವ ಉರಿಯುವ ಬೆಳಗಿನ ಜ್ಯೋತಿ, ಅಜ್ಞಾನ ಕೆಡುಗು ಸರ್ವಜ್ಞ. ಈ ವಚನ ಯಾಕಿವತ್ತು ನೆನಪಿಗೆ ಬಂತಪ್ಪ ಅಂತಂದ್ರೆ, ನಾಳೆ ಬುದ್ಧ ಪೂರ್ಣಿಮೆ. ಅಂದ್ರೆ ಭಾರತ ದೇಶದಲ್ಲಿ ಯೋಗಿರಾಜನಾದಂತಹ ಶಿವ ಧ್ಯಾನಕ್ಕೆ ಪ್ರಸಿದ್ಧಿ. ಯೋಗಿರಾಜನಾದಂತಹ ಶಿವನನ್ನ ಮುಂದೆ ಬಿಟ್ರೆ ಅವನ ನಂತರ ಬುದ್ಧನೇ ಧ್ಯಾನಕ್ಕೆ ಬಹಳ ಪ್ರಸಿದ್ಧಿ. ಅಂದ್ರೆ ಯಾವ ಗದ್ದಲಕ್ಕೂ ಹೋಗ್ಲಿಲ್ಲ ಬುದ್ಧ.
ನನ್ನ ಧರ್ಮ ಶ್ರೇಷ್ಠ, ನನ್ನ ಮತ ಶ್ರೇಷ್ಠ, ನಾನು ಅದನ್ನ ಪ್ರತಿಪಾದನೆ ಮಾಡಬೇಕು, ನಾನು ಇದನ್ನ ಪ್ರತಿಪಾದನೆ ಮಾಡಬೇಕು ಅಂತ ಹೋಗ್ಲಿಲ್ಲ. ಶಾಂತಿಯ ಮಾರ್ಗ ಯಾವುದು, ಆನಂದದ ಮಾರ್ಗ ಯಾವುದು ಅಂತ ಹುಡುಕದ. ಹಾಗೆ ಹುಡುಕ್ತಾ ಹುಡುಕ್ತಾ ಹೋದಾಗ ಅವನಿಗೆ ಸಿಕ್ಕಿದ್ದು ಧ್ಯಾನದ ಪದ್ಧತಿ. ಧ್ಯಾನ ವಿಪಶನ ಧ್ಯಾನ ಅಂತ ಹೇಳ್ತಾರೆ, ಆನಾಪಾನಸತಿ ಅಂತ ತಿಳ್ಕೊಂಡು ಹೇಳ್ತಾರೆ ಬುದ್ಧನ ಧ್ಯಾನಕ್ಕೆ. ಇವತ್ತಿಗೂ ಕೂಡ ವಿಶ್ವದಲ್ಲಿ ಧ್ಯಾನದ ಬಗ್ಗೆ ಹೆಚ್ಚು ಕೆಲಸ ಆಗಿರೋದು ಬೌದ್ಧ ಮತದಿಂದ. ಜಪಾನೀಸ್ ಇರ್ಬೋದು, ಚೀನಾದವ್ರು ಇರ್ಬೋದು, ಭಾರತೀಯರು, ಮತ್ತಿನ್ನೂ ಬೇರೆ ಬೇರೆ ಇಂಡೋನೇಷ್ಯಾ, ಮಲೇಷ್ಯಾ, ಬರ್ಮಾ, ಇಲ್ಲೆಲ್ಲ ಬುದ್ಧನ ಧ್ಯಾನ ಪದ್ಧತಿ ವಿಕಸಿತ ಆಯಿತು. ಶ್ರೀಲಂಕಾ ಬಹಳ ಕಡೆ ಆಯ್ತು. ಅದು ಕೂಡ ಮುಂದೆ ಉಳ್ಕೊಂಡು ಬರಲಿಲ್ಲ. ವಿಜ್ಞಾನ ಯುಗದ ಪರಿಣಾಮ ಅದ್ರ ಮೇಲೂ ಆಯ್ತು ಅಂತ ಇಟ್ಕೊಳ್ಳಿ. ಆದ್ರೆ ಬೌದ್ಧ ಧರ್ಮ ಧ್ಯಾನಕ್ಕೆ ತುಂಬಾ ಒತ್ತು ಕೊಡ್ತು. ಈಗ ಸುಭಾಷ್ ಪತ್ರಿಜಿಯವರು ಈಗೊಂದು 25-30 ವರ್ಷಗಳಿಂದ ಪಿರಾಮಿಡ್ ಅನ್ನು ಅದಕ್ಕೆ ಬಳಸ್ಕೊಂಡು ಬುದ್ಧನ ತತ್ವವನ್ನೇ ಹೆಚ್ಚು ಹೇಳ್ತಾ ಅದನ್ನ ಧ್ಯಾನ ಮಾಡಿಸ್ಲಿಕ್ಕೆ ಶುರು ಮಾಡಿದ್ರು. ನಾಳೆ ಬುದ್ಧ ಪೂರ್ಣಿಮೆ ದಿವಸ ಎಲ್ಲೆಲ್ಲಿ ಪಿರಾಮಿಡ್ಗಳಿರ್ತಾವೋ, ಅದರಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಕನಕಪುರದ ಹತ್ರ ಬಹಳ ದೊಡ್ಡ ಪಿರಾಮಿಡ್ ಕಟ್ಟಿದ್ದಾರೆ. ಅಲ್ಲಿಂದ ಹಿಡ್ಕೊಂಡು ಸಣ್ಣ ಸಣ್ಣ ಪಿರಾಮಿಡ್ಗಳು ಮನೆಗಳಲ್ಲಿ ಎಲ್ಲ ಮಾಡ್ಕೊಂಡಿದ್ದಾರೆ, ಊರುಗಳಲ್ಲಿ ಮಾಡ್ಕೊಂಡಿದ್ದಾರೆ, ಧ್ಯಾನ ಮಾಡ್ತಾರೆ. ಧ್ಯಾನ ಜೀವಿಯಿಂದ ಯಾವತ್ತೂ ಜಗತ್ತಿಗೆ ತೊಂದರೆ ಆಗಲ್ಲ, ಉಪಟಳ ಇಲ್ಲ. ಯಾಕಂದ್ರೆ ನಿರುಪದ್ರವ ಜೀವಿ ಅವನು, ಮೌನ. ಅಲ್ಲಿ ಮಾತಿಗೆ ಅವಕಾಶ ಇಲ್ಲ ಅಂದಾಗ ವಿವಾದಗಳು, ಗಲಾಟೆಗಳು ಏನು ನಡೆಯೋದೇ ಇಲ್ಲ. ಆಮೇಲೆ ನಂದು ಸರಿ ನಿಮ್ ತಪ್ಪು ಅನ್ನುವಂತಹ ಪ್ರತಿಪಾದನೆಗಳು ಅಲ್ಲಿರಲ್ಲ. ಸುಮ್ಮನೆ ಕೂತ್ಕೊಳ್ಳಿ ಅಷ್ಟೇ. ಬುದ್ಧ ಹೇಳಿದ್ದೇನೆಂದ್ರೆ, ಮಾಯೆ ಜಗತ್ತಿಗೆ ಬಂದಿದೆಯಪ್ಪ, ಈಗ ನಿನ್ಗೊಂದು ಬಾಣ ಬಂದು ಹೊಡೆದಿದೆ, ಅದನ್ನ ಕಿತ್ಕೊಂಡು ಗಾಯ ಪರಿಹರಿಸ್ಕೊಳ್ಳೋದು ಮುಖ್ಯನೋ, ಈ ಬಾಣ ಹೊಡೆದವ್ರು ಯಾರು, ಎಷ್ಟು ದೂರದಿಂದ ಬಂತು, ಇದೇನು ಚೂಪಿತ್ತ ಅಥವಾ ಚೂಪ್ ಇರ್ಲಿಲ್ವಾ, ಅವನು ಉದ್ದೇಶಪೂರ್ವಕ ಹೊಡೆದ್ನೋ ಅಥವಾ ಏನು ಸುಮ್ನೆ ಹೊಡೆದ್ನೋ, ಇವೆಲ್ಲ ಚರ್ಚೆ ತಗೊಂಡು ಏನ್ ಮಾಡ್ತೀರಾ ಅಂತ ಕೇಳಿದ ಬುದ್ಧ. ಆ ಬಾಣ ತೆಗೆದು ನೀನು ಗಾಯ ಪರಿಹರಿಸ್ಕೊಳ್ಳೋದೇ ಮುಖ್ಯ ಗುರಿ ಆಗ್ಲಿ ಅಂತ ಹೇಳ್ಕೊಂಡು ಹೇಳಿ ಧ್ಯಾನ ಮಾರ್ಗಕ್ಕೆ ಹೆಚ್ಚಿನ ಒತ್ತು ಕೊಟ್ಟಂತ ಬುದ್ಧ. ಅದಕ್ಕೆ ಇಂಗ್ಲಿಷರು ಕೂಡ ಬುದ್ಧನ ಬಗ್ಗೆ ಪುಸ್ತಕ ಬರೆದ್ರು, ದ ಏಷಿಯನ್ ಲೈಟ್ ಆಫ್ ಬುದ್ಧ ಅಂತ ಹೇಳಿ, ಏಷಿಯನ್ ಲೈಟ್ ಆಫ್ ಏಷ್ಯಾ ಅಂತ ಹೇಳಿ, ಅಂದ್ರೆ ಏಷ್ಯಾದ ಜ್ಯೋತಿ ಅಂತ ಹೇಳಿ. ಇನ್ನು ಬುದ್ಧನ ತತ್ವಜ್ಞಾನಕ್ಕಿಂತ ಮುಂದೆ ಬರ್ತದೆ ಬಸವಣ್ಣನವರ ತತ್ವಜ್ಞಾನ. ಅವರಿಗೆ ಜಗಜ್ಯೋತಿ ಅಂತ ಕರೆದ್ರು. ಅದಂತೂ ದಿವಸ ನೀವು ನೋಡ್ತಾ ಇದ್ದೀರಿ, ನಿಮ್ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಳ್ತಾ ಇದ್ದೀರಿ. ಆದ್ರೆ ಧ್ಯಾನ ಮಾರ್ಗ ಬಹಳ ಶ್ರೇಷ್ಠವಾದಂತಹದ್ದು, ಅದನ್ನು ಕೂಡ ನಾವು ಅಳವಡಿಸ್ಕೊಳ್ಳೋಣ. ಯಾವುದೇ ಗುರು ಹೇಳ್ಕೊಟ್ರು ಕೂಡ ಗುರು ತನ್ನ ಜಾತಿಯವರಿಗೆ, ತನ್ನ ಧರ್ಮದವರಿಗೆ ಅಂತ ಹೇಳಿರಲ್ಲ, ಅದು ವಿಶ್ವಕ್ಕೆ ಆಗ್ಲಿಂತಾನೆ ಪ್ರತಿಯೊಬ್ಬ ಗುರುಗಳು ಕೊಡೋದು. ಎಲ್ಲಾ ಗುರುಗಳಲ್ಲಿ ಸಿಗ್ತಕ್ಕಂಥ ಒಳ್ಳೆಯ ತತ್ವವನ್ನ ಅಳವಡಿಸ್ಕೊಂಡು ನಮ್ಮ ಜೀವನವನ್ನ ಪಾವನ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಸರ್ವರಿಗೂ ಶರಣಾರ್ಥಿ.